ಚಿತ್ತಾಪುರದಲ್ಲಿ ಜಿದ್ದಾಜಿದ್ದಿನ ಕಾಳಗವಾಗಿದ್ದಂಥ RSS ಪಥಸಂಚಲನ ಕೊನೆಗೂ ಸದ್ಯ ಆರಂಭವಾಗಿರ್ತಕ್ಕಂಥದ್ದು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಸದ್ಯ ಪಥಸಂಚಲನ ಆರಂಭ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿಯಾಗಿ ಅಂದರೆ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು 1.5 ಕಿಲೋಮೀಟರ್ ಈ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 350 ಜನ ಗಣವೇಷಧಾರಿಗಳು ಅಂದರೆ 300 ಜನ ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ವಾದಕರ ಏನು ಮೂಲಕ ಸದ್ಯ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಏನು ಎರಡು ರಸ್ತೆಗಳ ಎರಡೂ ಬದಿಯಲ್ಲಿ ಪುಷ್ಪಾರ್ಚನೆ ಮೂಲಕ ಏನೋ ಥರ ಸದ್ಯ ಗಣವೇಷಧಾರಿಗಳನ್ನು ಸ್ವಾಗತ ಕೋರಲಾಗ್ತಾ ಇದೆ. ಸಾಕಷ್ಟು ಜನ ಮಹಿಳೆಯರು ಕೂಡ ಸಾಕಷ್ಟು ಜನ ಏನು ಅಂತಂದರೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಸದ್ಯ ಗಣವೇಷಧಾರಿಗಳು ಕೂಡ ಸಾಕಷ್ಟು ಖುಷಿಯಿಂದ ಸದ್ಯ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9. ಚಿತ್ತಾಪುರದಲ್ಲಿ ಜಿದ್ದಾಜಿದ್ದಿನ ಕಾಳಗವಾಗಿದ್ದಂಥ RSS ಪಥಸಂಚಲನ ಕೊನೆಗೂ ಸದ್ಯ ಆರಂಭವಾಗಿರ್ತಕ್ಕಂಥದ್ದು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಸದ್ಯ ಪಥಸಂಚಲನ ಆರಂಭ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿಯಾಗಿ ಅಂದರೆ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು 1.5 ಕಿಲೋಮೀಟರ್ ಈ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 350 ಜನ ಗಣವೇಷಧಾರಿಗಳು ಅಂದರೆ 300 ಜನ ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ವಾದಕರ ಏನು ಮೂಲಕ ಸದ್ಯ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಏನು ಎರಡು ರಸ್ತೆಗಳ ಎರಡೂ ಬದಿಯಲ್ಲಿ ಪುಷ್ಪಾರ್ಚನೆ ಮೂಲಕ ಏನೋ ಥರ ಸದ್ಯ ಗಣವೇಷಧಾರಿಗಳನ್ನು ಸ್ವಾಗತ ಕೋರಲಾಗ್ತಾ ಇದೆ. ಸಾಕಷ್ಟು ಜನ ಮಹಿಳೆಯರು ಕೂಡ ಸಾಕಷ್ಟು ಜನ ಏನು ಅಂತಂದರೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಸದ್ಯ ಗಣವೇಷಧಾರಿಗಳು ಕೂಡ ಸಾಕಷ್ಟು ಖುಷಿಯಿಂದ ಸದ್ಯ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9.